ಹೊರಗ ಆರ ನನ್ಗೊಬ್ಬವಾಗ ಅಯ್ಯ ನನ್ಗೊಬ್ಬಿ ಓ ಜು 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 ಆರವ ನಿಂಗ ಆಡಿ ಆಡಿ ಬಂದಾಳ ಗಾಡಿಯ ನಂಬ್ಯಾಳ ಅಳತಾಳ ಬೆಲ್ಲ ಕೊಬ್ಬರಿ ಬೇಡಿ ಅಳಗುಡ್ದ ರೊಟ್ಟಿ ಸುಡುಗುಡ್ದ ಅನ್ನ ತಿಂದು ಆಡ್ಯಾಳ ನನಗೊಬ್ಬಕ್ಕ ಬಾಜು ಬಾಜು ನೀನು ಹಾಕವ ಅಳ್ತಿ ನೀನು ಹಾಕವ ನೀನು ಅವನ್ನ ಕಾಡ್ತಿ ಲಕ್ಷ್ಮಿ ಯಾಕವ ಕೂಸಳಾಕತ್ತೈತಿ ಬಾರ ಬಾರ ಯಾಕನಬಿ ಅತ್ತ ಅಳತ ನೋಡ್ಬೇದ ಹಾಕವ ಹಾಕೊಳತ್ತು ಬಂಗಾರ ನೀನು ಆರವ್ವಾಗ ನಿಂಗ ತಾಯ್ಲಿ ನಾ ಎತ್ಕೊತಂತ ಯಾಕಳಾಕತ್ತೋ ಅದಕ್ಕೆ ಏನರ ಸಮಾಧಾನ ಆಗೋತನ ತಾಯ್ಲಿ ತಗೋಬಿ ಒಟ್ಟು ಎತ್ಕೊಂಡು ನೀನು ನನಗೂ ಆಡಿಸಿ ಎತ್ಕೊಂಡು ಕೈನು ಸಾಕತ್ತೀವ ಒಂದ್ಸವನ ಎತ್ಕೋಬೇಟ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಹಾಕವ್ವ ಹಾಕ ನಿಮ್ಮವ್ವನ ಹಾಕ ಕಾಡತ್ತಿ ನೀನು ಪಾಪ ಅದಕ್ಕೂ ನಡ ಹೊಡಿತೈತೇವ ಚೆನ್ನ ಅಂತ ಅದು ಮಕ್ಕೋಬೇಕಲ್ಲ ನೀನು ಮಕ್ಕೋನ ಆಕಿನೂ ಮಕ್ಕೋತಾಳ ಸುಮ್ಮ ಮಕ್ಕೂರ ಬಂಗಾರ ನೀನು ಮಕ್ಕ ಬಾಜ 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 ಗುಬ್ಬಿ ಅತ್ತಿ ಯಾಕೆ ಕಳತಾಳ ಪುಟ್ಟಿ ಹಂಗವ ಹುಡುಗರಿಗ ಅವಕ್ಕ ಏನು ಇದಾಗ್ತಿರೋದಲ್ಲ ಉಮರು ಬೇರೆ ಏನ ಅದಕ್ಕೆ ಹಂಗೆ ಮಾಡ್ತಾವ ನಾವು ಬೇರೆ ಕುಪ್ಪಡಿಗೆ ಇಟ್ಟಿರ್ತಾವು ಅಥವಾ ಜಳ ಬಡಿತಿರ್ತತೆ ಅದಕ್ಕೆ ಕಿರಿ ಮಾಡ್ತಿರ್ತಾವ ಅವಕ್ಕೂ ಒಟ್ಟ ಮಂದಿ ಕಣ್ಣು ನಾವು ನೋಡ್ತಿರ್ತಾವಲ್ಲ ತಾಯಿ ಹಾಲು ಕುಡಿಸೋದನ್ನ ತಾಯಿ ಕಣ್ಣು ಯಾವ ಭಾಳ ಕೆಟ್ಟ ಮೊದಲ ಅಂತದ್ರಾಗ ನಮ್ಮ ಕಣ್ಣ ಎಲ್ಲಾರ ಕನ್ನಡ ಬಿದ್ದಿರ್ತಾವ ಅದಕ್ಕೆ ಅದು ಹೊಟ್ಟೆ ನೂಸ್ತಿರ್ತೈತಿ ಅವಕ್ಕೇನಾರ ಒಡಮುರ್ದಂಗಾಗಿ ಉರಿತಿರ್ತೈತಿ ಹೊಟ್ಯಾಗ ಅದಕ್ಕೆ ಅದಿರ್ತಾವ ಅಟ್ ಸಮಾಧಾನ ಮಾಡಿ ಹೊಟ್ಟೆ ಮೇಲೆ ಕೈ ಆಡಿಸಿರ ಇಲ್ಲ ಅಂದ್ರೆ ಹೊಟ್ಟೆ ಏನಾರ ಭಾಳ ನುಸಾಕೈತಿ ಅಂದ್ರೆ ತಾಯಿ ಅಜ್ವಾನ ಇರ್ತಾವಲ್ಲವ ಉಮ್ಕಾಳ ಅಂತಾರ ಅವನ್ನ ಅಗಿದ್ ನಾವು ಬಾಯಾಗ ಹಾಕಿ ಅಗದ ಅವ್ನು ಹುಂಕುಳ ಮೇಲೆ 3 ಸಲ ಉಫ್ ಅಂತೆ ಉಬಿದು ಅಂದ್ರೆ ಕೂಸಿನ ಹೊಟ್ಟಿ ತರಾಸಾಗೋದು ಕಮ್ಮಿ ಆಕತ್ವ ಅಂತಾರವ ಶಾಸ್ತ್ರ ನನಗೂ ಗೊತ್ತಿಲ್ಲ ಅವಾಗೆಲ್ಲ ಈಕೆ ಆಡ್ತಿದ್ಲಲ್ಲ ಅವಾಗ ಈಕೆ ಭಾಳ ಕಡೆ ಎಳೆಯವ ನಾನು ಅದಕ್ಕೆ ಈಕೆ ಮಗಳಿಕಿನ ಇಷ್ಟು ಕಟಾಕತ್ತ ಅತ್ತಿ ಜಾನ್ವಿ ಊರಿಗೆ ಹೋಗೇ ಬಿಟ್ಲ ನೋಡು ಹೋಗುವ ಬಿಡುವ ಯಾಕೆ ಹೋಗಿದ್ದ ಕಟ್ ಮನೆ ತಣ್ಣಗೈತಿ ಆದ್ರೆ ಹೋಗೋದು ಹೋಗ್ಯಾಳ ನನ್ನ ಮಗನ ಕರ್ಕೊಂಡು ಹೋಗ್ಯಾಳಲ್ಲ ಅದ ನಿಕ್ರ ನಂಗೆ ಹೋಗಿ ನನ್ನ ಮಗ ಅತ್ತಿ ಮನ್ಯಾಗ ಉಳಿದ್ನಲ್ಲ ಅನ್ನೋದು ಯಾವಾಗ ಉಳಿದಿಲ್ಲ ನನ್ನ ಮಗ ಈಗ ಹೋದ್ನಲ್ಲ ಈಗ ಹೋಗಿದಾನಲ್ಲ ಅಂತ ನನಗೆ ಎಲ್ಲಿ ನೆಟ್ಗೆ ನೋಡ್ಕೋಬೇಕಲ್ಲೇವಾವು ಇದಕ್ಕೂ ಗಂಡನ ಕಬ್ರಿ ಇಲ್ಲ ಮತ್ತೆ ಅದಕ್ಕೂ ಅವ್ರವ್ಗೂ ಇದಿಲ್ಲ ಹಳೆಯನ್ ಕಬ್ರ ಮತ್ತೆ ಏನು ಮಾಡಿದೆವ ನನ್ನ ಮಗ ಎಲ್ಲಿ ಪಾಪ ಅಲ್ಲಿ ವನವನ ಇರ್ತತನಂತ ನನ್ನ ಮಗನ ಚಿಂತೆ ಆಯ್ತಿತ್ತು ನನಗೆ ಏನು ಬಿಡಯ್ಯವ ನನಗರ ಅದು ಹೆಂಡತಿ ಮಾತು ಕೇಳಾಕತ್ತದ ಮತ್ತೆ ಹಂಗೆ ಮಾಡ್ಕೊಂತ ಹೋಗತ್ತಿ ಏನಾರ ಮಾಡ್ಕೊಂತ ಹೋಗತ್ತವ ಯಾರ್ದಂತ ಸಂಭಾಳಿಸಲೇ ನಾನು ಒಂದು 2 ತಿಂಗಳು ಮತ್ತೆ ಸರಿ ಹೋಗ್ತಾವ ನೋಡ್ದು ಮತ್ತೆ 2 ತಿಂಗಳದಾಗ ಮತ್ತೆ ಹಂಗೆ ಮಾಡ್ತಾವ ಎಲ್ಲಿವ ಅವು ಎಟ್ಟು ಮಾಡ್ರು ಒಟ್ಟ ಅವು ನಾವಿಲ್ಲಿ ಏನೋ ಮಾಡಕ್ಕೆ ಹೋಗ್ಲಿ ಹಿಂದ್ಗಳು ಏನಾರ ಮಾಡಿ ಇಟ್ಕೊಂಡ್ಬಿಡ್ತಾರೆ ತಮ್ಮ ಗಂಡುಗಳನ್ನ ಏನು ಮಾಡೋದೈತಿ ನಾವರ ಏನು ಮಾಡೋದೈತಿ ಹೇಳುವ ಐಶ್ವರ್ಯ ಎಷ್ಟಂತ ನಾವು ಬಡ್ಕೊಳ್ಳೋನು ತಾಯಿ ಜೀವ ಮಿಡಿತನ ಯಾರು ಕೇಳೋರಿಲ್ಲ ಇವ ಕೇಳೋರ್ಲಿ ಕಷ್ಟ ನೋವು ನಲಿವು ಎಲ್ಲ ತಿಂದು ಜೋಪಾನ ಮಾಡಿರ್ತಾಳೆ ಕೂಸ್ಕೊಂಡು ತಾಯಿ ಆದ್ರೆ ದೊಡ್ಡ ಆಗಾನಂದ್ರೆ ನೀ ಏನು ಬಿಡಕ್ ಮಾಡಿದ್ಯಾನ ನೀನು ಇದಕ್ಕಾಗಿ ನೀ ಮಾಡ್ಕೊಂಡಿ ಅಂತಾರೆ ನಾಳೆ ಏನು ಮಾಡೋದೈತೆ ಇವ ಎಲ್ಲ ಮಕ್ಕಳದು ತಾಯಿ ಬಾಳೆ ಎಲ್ಲ ನಿಕ್ರೆ ಮಕ್ಳು ಅನ್ನೋರಿಗೆ ಮಕ್ಳ ಕೊಟ್ಟ ಮೇಲೆ ನಾಳೆ ದೊಡ್ಡವ ಆದ್ಮೇಲೆ ಅವು ಇಂಥವೆಲ್ಲ ಮಾತು ಬರ್ತಾವ ಏನು ಮಾಡತ್ತೇಳ ಅಲ್ಲಿಗೆ ನೋಡಿ ಹೋಗ್ಬೇಡ ಹೆಂಡತಿ ಮನೆಗೆ ಅಂದ್ರೆ ನಾವು ಹೋಗವನಂತ ಹೋದಾಗ ಕುಣ್ಕೋತ ಅಲ್ಲಿ ಏನಾರ ಅವಮಾನ ಆಗಲಿ ನನಗೇನು ಆಗ್ಬೇಕೈತಿ ಆತ ಚಿಂತೆ ಆಗ್ತದೆ ತರ ಮತ್ತೆ ಚಿಂತೆಯಾಗ ಮತ್ತೆ ಏನಾರ ಮಾಡ್ಕೊಂಡಲ್ಲ ಈಗೇನೆಲ್ಲ ಗಂಡಸರು ಭಾಳ ಸುಮಾರ ಟೆನ್ಷನ್ ಆತ ಹೋಗ್ಕಾರ ಅಂಗಡಿಗೆ ಅದಕ್ಕೆ ನನ್ನ ಮಕ್ಳು ಹಂಗಿಲ್ಲ ಅದೊಂದು ಆಗಬಾರ್ದು ಅನ್ನೋದು ಭಾಳ ಕೈಕಾಯತನ ಇವ ನಾನು ಭಾಳ ಕೈಕಾಯತನ ಐಶ್ವರ್ಯ ಅತ್ತಿ ಜಾನ್ವಿ ಇಲ್ಲಂತ ನಾನು ಒಂದು ವಿಷಯ ಹೇಳಕ್ಕೆ ಬಂದೆ ನಿಮ್ಗೆ ಅದು ಲಕ್ಷ್ಮಿ ಹೇಳುವನಿ ಏನು ವಿಷಯ ಅದು ನಂಗೆ 1.5 ತಿಂಗಳಾಗೈತಿ ನಂಗೆ ಡೇಟ್ ಆಗಿಲ್ಲ ಈಗ ಅದು ಗುಳಿಗೆ ಔಷಧ ಎಲ್ಲ ತೊಗೊಳಕತ್ತೇನಲ್ಲ ಹಾಗಾಗಿ ನಾನು ಈಗ 1.5 ತಿಂಗಳಾಯ್ತು ಆದರೆ ಚೆಕ್ ಮಾಡ್ಕೊಂಡಿಲ್ಲ ಹೋಗಿ ಚೆಕ್ ಮಾಡ್ಕೊಂಡು ಬಂದಮೇಲೆ ಗೊತ್ತಾಗ್ಬೇಕು ಅದು ಏನಂತ ಗೊತ್ತಾಗುತ್ತೆ ನೋಡಿ ಯವ್ವ ಹೌದೇನ ನಂಗೆ ಭಾಳ ಸಂತೋಷ ಆತ ಯವ್ವ ಅಲ್ಲ ನಿನಗೊಂದು ಆಗ್ಬಿಡ್ತಂದ್ರೆ ಯಾವುದು ನಿಗ್ರಹ ಇಲ್ಲ ಇವತ್ತ ಅಲ್ಲ ಒಂದೇಳೆ ಏನು ಬಿಡು ನಿನಗಾದ್ರೆ 1 ವರ್ಷದ ದೊಡ್ಡದ ಆಕತಿ ನೀನು ಕೇಳಕ್ಕೆ ಬರೋದಿಲ್ಲ ಹುಡುಗಿ ಹುಟ್ಟಿಬಿಟ್ಟೈತೆ ನಮ್ಮ ಲಕ್ಷ್ಮಿಗೆ ಫಸ್ಟ್ ಏನಾದ್ರು ನೀನು ಗಂಡು ಹಿಡ್ದೈತೆ ಅಂದ್ರೆ ನಮ್ಮ ಲಕ್ಷ್ಮಿ ಮಗಳ ಮದುವೆ ಮಾಡ್ಕೊತಿದ್ದೆ ಆದ್ರೆ ಏನು ಮಾಡೋದತ್ತಿ ನನಗೆ ಇನ್ನು ಹಡಿಬೇಕಂದ್ರೆ 1 ವರ್ಷ ನನ್ನ ಮಗನಕ್ಕಿಂತ 1 ವರ್ಷ ದೊಡ್ಡ ಕೆಕ್ಕಳ ಲಕ್ಷ್ಮಿ ಮಗಳು ಅಯ್ಯೋ ಇರ್ಲಿ ಬಿಡಿ ವೈನಿ ನನ್ನ ಮಗಳ
ಕರಗದಾಳಂತ ಯಾರು ಮದುವೆ ಆಗಕ್ಕೆ ಮುಂದೆ ಬರಲ್ಲ. ನಾವೆಲ್ಲ ಹಿರಿಯರು ಮಾತಾಡ್ಕೊಂಡು ಈಗ ಪಾಪ ಅವತಕ್ಕೆ ನಮ್ಮ ಮನಸ್ಸಿನಾಗ ನಾವು ಆಸೆ ಹುಟ್ಟಾಕೊಂಡು ಅವ್ರ ಮನಸ್ಸಿನಾಗೂ ಆಸೆ ಹುಟ್ಟಾಕಿ ಹಿಂದಗಡೆ ಇದೆಲ್ಲ ಯಾಕೆ ಬೇಕಾಗೈತಿ? ಸುಮ್ಮ ಯಾರನ್ನ ಅವ್ರ ಹಣೆ ಬರ್ದಾಗ ಯಾರನ್ನ ಇರ್ತಾರೋ ಅವ್ರನ್ನ ಮಾಡ್ಕೊಳ್ಳೋದು ಅದೆಲ್ಲ ಅನ್ನೋದು ಮುಂದಿರ್ತಾ ನಾವು ಅನ್ಬಾರ್ದು, ಅದನ್ನು ಮಾತಾಡ್ಲೂಬಾರ್ದು ಅಲ್ವಾ ವೈನಿ? ಹೌದು ಲಕ್ಷ್ಮಿ, ಇದಂತೂ ಕರೆ. ಇದಕ್ಕೆ ನಾನು ಹ್ಞೂ ಅಂತೀನಿ. ಯಾಕೆ ಗೊತ್ತೈತೆ, ನಮ್ಮ ಮನಸ್ಸಿನ ಸ್ಥಿತಿ ಇದ್ದಾಗ ನಮ್ಮ ಮಕ್ಳದಿರಲ್ಲ. ಅವ್ರದ್ದು ಹೆಂಗಿರ್ತತೋ ಅವ್ರನ್ನ ನಾವು ಬದಲಾಯಿಸೋಕ್ಕಾಗಲ್ಲ. ಅವ್ರ ಇಷ್ಟದ ತಕ್ಕಂಗೆ ನಾವು ನಡ್ಕೋಬೇಕಾಕತಿ. ನಾಳೆ ಅವ್ರಿಗೇನೇ ಇಷ್ಟ ಇಲ್ಲಪ್ಪ, ನಾವು ಬಲವಂತಿಂದ ಇದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ. ಇದು ಮಾತ್ರ ಖಂಡಿತ. ನಿನ್ನ ಮಗಳಿಗೆ ಏನು ಇಷ್ಟ ಆಗುತ್ತೋ ಅದು ನಿನ್ನ ಮಗಳು ಮಾಡ್ತಾಳೆ, ನನ್ನ ಮಗುಗೆ ಏನು ಇಷ್ಟ ಆಗುತ್ತೋ ಅದು ನನ್ನ ಮಗು ಮಾಡುತ್ತೆ. ಆದ್ರೆ ನಾನು ಬೇರೆ ಏನು ಹೇಳಕ್ಕೆ ಹೋಗಲ್ಲ ಈಗ. ನಾಳೆ ನನಗೆ ಒಂದು ಹೆಣ್ಣು ಆತಂದ್ರೆ ಏನು ಮಾಡೋದು? ಅಯ್ಯೋ ವೈನಿ, ನಿಮಗೆ ಹೆಣ್ಣಾದ್ರೆ ಏನಾಯ್ತು? ಅಲ್ಲ, ನಿಮ್ಗೆ ನಾನು ಕೆಂಪು, ನೀವು ಕೆಂಪು. ನಿಮ್ಗೆ ಹೆಣ್ಮಗು ಹುಟ್ಟಿದ್ರೇನೋ ಗಂಡು ಮಗು ಹುಟ್ಟಿದ್ರೇನೋ ಅದು ನಿಮ್ಮ ತಂದೆ ತಾಯಿನೂ ಹೋಗ್ತದೆ. ಈಗ ನನ್ನ ಮಗಳು ನಾನು ಹೊತ್ತು ಬಿಟ್ಟಾಳ ನೋಡಿದೆನ, ನಾನು ಗಂಡಿ ಕಡೆ ಸುಳ್ದೇನೇ ಇಲ್ಲ. ಹಾಂ, ಒಂದು ಮಾತು ಲಕ್ಷ್ಮಿ, ನಾನು ನಿಂಗೆ ಮೊನ್ನೆನೇ ಹೇಳ್ಬೇಕು ಅನ್ಕೊಂಡೆ. ನಾವು ಸ್ವಲ್ಪ ಹೊರಗೆ ಹೋಗಿದ್ವಲ್ಲ, ಅದು ಏನೋ ಅಂಗಡಿದು ಇದನ್ನ ಮಾಡೋದೈತಿ, ಫಾರ್ಮ್ ಫಿಲಪ್ ಮಾಡೋದೈತಿ, ನೀನು ಸ್ವಲ್ಪ ಬಾ ಅಂತಂದ್ರಲ್ಲ ಇವರು. ಅದೆಲ್ಲ ಫಿಲಪ್ ಮಾಡತ್ತಿದ್ವಲ್ಲ, ನಾನು ಹೋಗಿದ್ದೆ. ವಾಪಸ್ ಬರಬೇಕಾದ್ರೆ ಇವ್ರ ಜೊತೆ ಬೈಕ್ ಮೇಲೆ ಅವಾಗ ನಿನ್ನ ಗಂಡ ದಾಟ್ ಹೊಂಟಿದ್ದ. ನಮ್ಮನ್ನು ನೋಡ್ದವನ ಗಾಡಿ ಬಹು ಅಂತ ಬಿಟ್ಟವ. ಹ್ಞೂ, ನಮ್ಮನ್ನು ನೋಡಿ ಆ ಕಡೆಯಿಂದ ಸ್ಪೀಡಲ್ಲಿ ಹಂಗೆ ಮೊಯ್ ಅಂತ ಹೋಗ್ಬಿಟ್ಟ. ಏನು ಮಾಡ್ತೀವಿ, ಮಾತಾಡೋದಾಕದಂತೇನು ಹಂಗೆ ಮಾಡಿದ್ನು ಏನು ನಮ್ಗೆ ಗೊತ್ತಿಲ್ಲ ಲಕ್ಷ್ಮಿ. ಯಾಕೆ ಹಿಂಗೆ ಮಾಡ್ತಾರೆ ಗಂಡಸರು? ಹಾಂ, ತಮ್ಮ ಹೆಂಡತಿ ತಮ್ಮ ಮಕ್ಕಳನ್ನ ನೋಡ್ಕೊಳ್ಳೋದು ಬಿಟ್ಟು ಈ ರೀತಿ ಮಾಡ್ಕೊತ ಹೊಂಟ್ರೆ ಮುಂದಿನ ಜೀವನ ಹೆಂಗೆ ಲಕ್ಷ್ಮಿ? ಅಲ್ಲ, ನೀನು ಮುಂದಿನ ಏನಂತೀನಿ ನಾನು, ನೀನು ಜಾನ್ವಿ ಇಲ್ಲ ಅಂತ ಕೇಳಾಕತ್ತೀನಿ. ಇಲ್ಲೇ ಎಲ್ಲಾದರೂ ಇರ್ತೀಯಾ ಅಥವಾ ಅಲ್ಲೇ ಹೋಗ್ತೀಯಾ? ಇಲ್ಲ ವೈನಿ, ನಾನು ಇಲ್ಲೇ ಇರಬೇಕಂತ ಭಾಳ ಆಸೆ ಪಟ್ಟಿದ್ನಿ, ಭಾಳ ಕನಸು ಕಂಡಿದ್ನಿ. ನನ್ನ ಮಗಳನ್ನ ಕರ್ಕೊಂಡು ಜೀವನ ಮಾಡಬೇಕು, ಇಲ್ಲೇ ದುಡಿಬೇಕು, ಇರಬೇಕು ಅಂತೇಳಿ. ಆದ್ರೆ ಈಗ ಅದಿಲ್ಲ. ನಾನು ಹೋಗಿ ಅಲ್ಲಿ ನಮ್ಮ ಅತ್ತಿ ನಮ್ಮ ಮಾವನ ಬಗ್ಗೆ ಬಡಿಬೇಕು, ನನ್ನ ಗಂಡನ ಬುದ್ಧಿ ಕಲಿಸ್ಬೇಕು. ಯಾಕೆ ಹೆಣ್ಮಕ್ಳು ಕಪ್ಪ ಹುಟ್ಟಿದ್ರೆ ಏನು ತಪ್ಪ? ತನ್ನ ಮಗಳಲ್ಲೋ, ತನ್ನ ಮಗ ನೀರು ಅಗತಲ್ಲೋ, ಅವ್ರ ವಂಶದ ಕುಡಿಯಲ್ಲೋ, ಅದು ಅಲ್ಲೇ ಬೆಳಿಬೇಕು. 5 ತಿಂಗಳು ಬಾನೆತನ ಆಗಲಿ, ಆಮೇಲೆ ಇದೆ ಚದುರಂಗದ ಆಟ ಶುರು ಅವಾಗ ನೋಡುವಂತೆ. ಅಲ್ಲ, ಜೀವನದಾಗ ಏನು ಅನ್ಕೊಂಡ್ಬಿಟ್ಟಾರಂತ ಇವ್ರು ಈ ರೀತಿ ಮಾಡೋದ್ರಿಂದನೇ ಇದೆಲ್ಲ ಹಿಂಗಾಗ್ತಾ ಇರೋದು. ಅಯ್ಯೋ ದೇವರೇ ಕರ್ಮ. ಸರಿ, ನಾನು ಇದು ಏನೋ ಒಂದು ಹೇಳ್ಬೇಕು ಅನ್ಕೊಂಡಿ, ನೀವೆಲ್ಲ ಬೈತೀರಣ ಅಂತ. ಅದು ನೀನೇನು ಹೇಳ್ಬೇಕು ಅನ್ಕೊಂಡಿ ಅಂತ ನಂಗೆ ಗೊತ್ತಾಗೈತಿ. ನೋಡು, ಪಾಪುಗ ನಾವು ಒಂದು ಇದನ್ನು ಮಾಡೋಣ. ಈಗ ಎಳೆ ಚರ್ಮ ಐತಿ, ಅದಕ್ಕೆ ಕಡ್ಲಿ ಹಿಟ್ಟು ಅರಿಶಿನ ಹಚ್ಚಿ ಎಣ್ಣೆಯಲ್ಲಿ ನೆನೆಸಿ, ಹಸಿದ ನಾವು ಪ್ಯೂವರ್ ಅರಿಶಿನ ಬೇರೆ ತರೋದು, ಅದನ್ನೆಲ್ಲ ನೆನೆಸಿ ದಿನ ಎಣ್ಣೆಗೆ ಹಾಕಿ ಹಚ್ಚಿ ತಿಕ್ಕಿ ಗಸ ಕೈಯ ಕಾಲ ಎಲ್ಲ ತಿಕ್ಕಿ ಜಳಕ ಮಾಡಿಸೋದು. ಪಾಪು ಏನಿಲ್ಲ ಅಂದ್ರೆ ಒಂದು ಸ್ವಲ್ಪನಾದರೂ ಕಲರ್ ಬರ್ತೈತೆ ನೋಡುವಂತೆ. ಹಾಂ, ಬರಲಿಲ್ಲ ಅಂದ್ರೆ ನೀವು ಹೇಳ್ರಿ ಅತ್ತಿ, ಇದಂತೂ ನಿಜಾನ. ಈಗ ಒಂದಿಷ್ಟು ಕೆಲವು ಮಕ್ಕಳು ನಾನು ನೋಡಿದ್ದೀನಿ, ನಮ್ಮ ಗೆಳತಿ ಮೊನ್ನೆ ಹಡ್ದಿದ್ಲು, ಕೂಸು ಇಷ್ಟು ಕರ್ರಗೆ ಇತ್ತು. ನಾನು ಹೇಳ್ತೀನಿ, ಅದು ನಾನು ಇನ್ನೊಂದ್ಸಲ ಒಂದು ವರ್ಷ ಬಿಟ್ಟು ಹೋಗಿ ನೋಡ್ತೀನಿ, ಕೂಸು ಎಷ್ಟು ಬೆಳ್ಳಗಾಗೈತೆ. ಏನಿಲ್ಲ ಹಿಂಗೈತಂದ್ರೆ ಊಟದಾಗ ಸ್ವಲ್ಪ ಇವು ಕಡಿಮೆ ಆಗಿರ್ತಾವೆ, ಕ್ಯಾಲ್ಸಿಯಮ್ಮ. ಅದಕ್ಕೆ ಅದು ಹಂಗಾಕೈತಿ. ತಾನೇ ಕ್ಯಾಲ್ಸಿಯಮ್ ಕರೆಕ್ಟ್ ಆತಂದ್ರೆ ತಾನ ಬರೋಬ್ಬರ ಅದು ಬರ್ತೈತಿ. ಕೂಸು ಈಗಿದ್ದಂಗೆ ಮುಂದಿರಲ್ಲ ಅಂತ ಹೇಳಿದ್ರು. ಆದರೆ ಇದು ಹಿರಿಯಾಕಲ್ ಅಂತ ಅನಿಸ್ಬಿಡ್ತೆ ನನಗಂತೂ. ಬೇಕಾದ್ರೆ ನಿಮ್ಗೆ ಫೋಟೋ ತೋರಿಸ್ತೇನೆ ನಾನು. ಅದು ಫೋಟೋ ತೆಗ್ದಾರ ಅವರು ತೊಟ್ಲಾಗ ಹಾಕುವಾಗ ಮಾಡುವಾಗ. ಇಷ್ಟು ಕರ್ರಗೈತೆ, ಅವ್ರ ಅಪ್ಪಾರವನು ಇಲ್ಲಂಗೆ. ಆಮೇಲೆ ಬರಬರ್ತ ಎಷ್ಟು ಬೆಳ್ಳಗಾಗೈತೆ ಅಂತೀರಿ. ಅದೇನಾದ್ರು ಕೂಸ ಏನು ಅದನ್ನು ಕೊಟ್ಟು ಬೇರೆ ತಂದಾರ ಅನ್ನೋ ಹಂಗೈತೆ ಅದು. ಹಾಂ ಲಕ್ಷ್ಮಿ, ಹಂಗೆ ಮಾಡೋಣ ಅತ್ತಿ, ಹಂಗೆ ಮಾಡ್ರಿ ಆ ಹುಡುಗಿಗೆ. ಮತ್ತು ಈ ಹೆಸರು ಏನು ಇಡ್ಬೇಕು ಅನ್ಕೊಂಡೇರಿ? ತಿಂಗಳು ತುಂಬಿದ್ರೊಳಗಾಗಿ ಹೆಸರು ಇಡಂಗಿಲ್ಲನ? ಇಡಬೇಕು ಹೆಸರು ಇಡಬೇಕು. ಮತ್ತು ಈಕಿ ಶೆಟ್ಟನವರ ಮಾಡ್ತೇನವ? ಹ್ಞೂ ಬಿ ಮಾಡ್ತೀನಿ. ಒಂದು 5 ವಾರ ಮಾಡ್ಬೇಕಲ್ವೇ? 5 ವಾರ ಮಾಡ್ಲೋ ಯವ್ವ, 2 ವಾರ ಮಾಡ್ಲೋ? 5 ವಾರ ಮಾಡಿಬಿಡುವ. 3 ಹೆಂಗೆ ಬರ್ತಾವೆ ನೋಡಿ. 3 ಶುಕ್ರವಾರ ಬಂದ್ರೆ 3 ಶುಕ್ರವಾರ ಮಾಡು, 3 ಮಂಗಳವಾರ ಬಂದ್ರೆ 3 ಮಂಗಳವಾರ ಮಾಡು. ಅರೆ ಯಾವುದೇ ಮಂಗಳವಾರ ಮಾಡಿದಂದ್ರೆ 2 ಶುಕ್ರವಾರ ಮಾಡಿಬಿಡು. 5 ವಾರ ಆಕತಿ ಮುಗಿಸೆ. ಅಲ್ಲಿ ಚಟ್ಟಮ್ಮನ ಗುಡಿಗೆ ಹೋಗಿ ಬಂದ ಅಂದ್ರೆ ಮುಗಿತೈತಿ. ಕೆಹನೆ ಬರ್ದಾಗ ಏನು ಬರಿತಾವ ನವ ಶೆಟ್ಟ ತಾಯಿ ಅಲ್ವಾ? ನಾನು ಹಣೆ ಬರ ಆದಂಗೆ ಬರಿಬಾರ್ದೇವ. ನನ್ನ ಮಗಳ ಜೀವನಾರ ಚಂದ ನಮಗೆ ಸಂತೋಷವಾಗಿರುವಂಗೆ ಮಾಡ್ಲಪ್ಪ ದೇವ್ರೆ. ಸಂತೋಷವಾಗೇ ಇರ್ತದೆ ಲಕ್ಷ್ಮಿ, ನೀ ಏನು ಚಿಂತೆ ಮಾಡೋಕೆ ಹೋಗ್ಬೇಡ. ಎಲ್ಲರ ಜೀವನದಲ್ಲೂ ಮನುಷ್ಯ ಅಂತ ಹುಟ್ಟಿದ ಮೇಲೆ ಸ್ವಲ್ಪ ಕಷ್ಟ ಅನ್ನೋದಿರೋದನ್ನ. ಆದರೆ ಎಲ್ಲರ ಜೀವನದಲ್ಲಿ ಒಂದಿನ ಬೆಳಕು ಬರೋದೆ, ಅದಂತೂ ಕರಿವೈನಿ. ನೋಡುವ ಲಕ್ಷ್ಮಿ, ನಡಿ, ನಿಂಗೆ ನೀರು ಅನ್ನಿಸ್ತೀನಿ. ನೀರು ಕಾಯಕ್ಕಿಟ್ಟು ಬಂದೀನಿ, ನೀರು ಕಾಯಕತ್ತಾವ. ನಿನಗೆ ನೀರು ಹಣಿಸಿ ಇದನ್ನೇನು ಹಾಕ್ಕೊಂಡೆ ವಾಟೆಪಿಟಿನ ಚೆನ್ನಾಗಿ ರಿಕ್ಕೈ ತಲೆ ಕಡೆ ತೊಗೊಂಡು ರಿಕ್ಕೈ ಕಿವಿ ಎಲ್ಲ ಹಿಂಗೆ ರೆಕ್ಕೆ ಬೆಚ್ಚಗೆ ಕಟ್ಕೊಂಡು ಮಲ್ಕೊಂಡ್ಬಿಡ್ಬೇಕು. ಆ ರೆಕ್ಕೆ ಮಲ್ಕೊಂಡೆ ಅಂದ್ರೆ
ಈಗ ನೋಡಿ ನಡನು ಏನೂ ಇರೋದಿಲ್ಲ ಮತ್ತು ಹಳ್ದಾಗ ಜಾಸ್ತಿ ಮಾತಾಡಬಾರ್ದು. ಹಾಂ, ಜಾಸ್ತಿ ಓಡಾಡಬಾರ್ದು. ಯವ್ವ ಹೋಗುತ್ತೆ ನನಗರ ಈ ಜಳಕ್ಕೆ ಕಾಸ್ಕೊಳಕ್ಕೆ ನಂಗೆ ರಗಡಾಗಿ ಹೋಗ್ತತೆ. ನಂಗಂತೂ ಆಗದ ಮಾತ ಯವ್ವ. ಹ್ಞೂ. ಆಯ್ತು ನಡಿ. ಮೊದಲ ನಿನಗೆ ನೀರು ಹನಿಸಿ ನೀನು ಬಂದ ಇಲ್ಲಿ ಕಾಸ್ಕೊಂತ್ಯಾ, ಆಮೇಲೆ ಹುಡುಗಿ ನೀರು ಹನಿಸಿ ಈಕಿನ ನಾ ಮಲಗಿಸ್ತೇನೆ. ನೀ ಐಶ್ವರ್ಯ ನೀರು ಹನಿಸ್ತೀನಿ ನಂಗೆ ಈಕಿಗೆ. ಹಾಂ ಅತ್ತೆ, ನಾನು ಪಾಪುಗೆ ನೀರು ಹನಿಸ್ತೀನಿ ತಗೊಳ್ರಿ. ಹನಿಸಿ ಟವಲ್ ಅದು ಎಲ್ಲ ಕೊಡ್ತೀನಿ, ನೀವು ಸುತ್ತಿ ಅದನ್ನು ಪಾಪುನ ಮಲಗಿಸ್ಕೊಂತ್ರೆ ಪೈಲ ಮಾಡಿ ಬರಲಿ ಲಕ್ಷ್ಮಿ. ಇಲ್ವೇ ನೀ ಹಿಂಗೆ ಮಾಡ, ಫಸ್ಟ್ ಪಾಪುಗೆ ಮಾಡಿಸ್ಕೊಡು. ಅದನ್ನು ಮಾಡಿಸಿ ಅದಕ್ಕೆ ಜಳಕ ಮಾಡಿಸಿ ಆಮೇಲೆ ಅದಕ್ಕೆ ರೆಡಿ ಮಾಡಿ ಅದಕ್ಕೆ ಹಾಲು ಕುಡಿಸಿ ಮಲಗಿಸ್ಬಿಡ್ತೇನೆ. ಆಮೇಲೆ ನಾ ಮಾಡ್ಕೊಂಡ್ರತ್ತೆ. ಯಾಕಂದ್ರೆ ಅದು ಮಲ್ಕೊಂತ ನನಗೂ ನೆಮ್ಮದಿಯಿಂದ ಕಾಸ್ಕೊಳಕ್ಕೆ. ಇಲ್ಲಾಂದ್ರೆ ನಾನು ಕಾಸ್ಕೊನ ಕೊಡೋದಿಲ್ಲಕ್ಕೆ ಅದಕ್ಕೆ ಕೊಯ್ ಕೊಯ್ ಅಂತ ಚಾಲ ಮಾಡಿಬಿಡ್ತಾಳೆ. ಆಯ್ತು ತಗೋರವ ಹಂಗಾರೆ. ಐಶ್ವರ್ಯ ಒಂದು ಕುಸನೆ ತಗೋಬ, ನಾನು ಹೋಗಿ ಆಕೆಗೆ ಎಣ್ಣೆ ಅದು ಕಾಸಿ ಬರ್ತೇನೆ. ಸರಿ ಅತ್ತೆ, ಕೊಡಿ ಇಲ್ಲಿ ನಾನು ಎತ್ಕೋತೀನಿ ಪಾಪುನ, ನೀವು ಹೋಗಿ ನೀರು ಕಾಸೋಗ್ರಿ. ಅಯ್ಯೋ ನೀರು ಕಾಸಿದ್ದೀನವ್ವ, ನೀರು ಹನ್ಸೋದಷ್ಟ. ಹಾಂ ಹೋಗ್ರಿ ನೀರು ಹನ್ಸೋಗ್ರಿ. ನನಗಂತೂ ಅನ್ಸಕ್ಕೆ ಬರಲ್ಲ, ಪಾಪಗಷ್ಟು ಅನ್ನಿಸ್ತೇನೆ ನಾನು. ನೋಡಿದ್ರಲ್ಲ, ಈ ಕತೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡ್ರಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನಿಮಗೆ ಇವತ್ತು ರವಿವಾರ ಬೆಳಗ್ಗೆನೇ ಇವತ್ತು ವಿಡಿಯೋ ಹಾಕಿದ್ದೀನಿ ನೋಡಿರಿ. ನಿನ್ನೆ ರಾತ್ರಿ ಏನಾಯಿತು, ಪಾಪ ಒಬ್ಬರು ಸಬ್ಸ್ಕ್ರೈಬರ್ಸು ಕೇಳ್ಕೊಂಡ್ರು ಯಾಕೋ ವಿಡಿಯೋನೇ ಹಾಕಿಲ್ಲ ಅಂತ. ಸೊ ಅದಕ್ಕಾಗಿ ನನಗೂ ಪಾಪ ಕೇಳ್ತಾ ಇದ್ದಾರಲ್ಲ ಅಂತ ಜೀವ ಮರಿತು. ಅದಕ್ಕೆ ನಾನು ನಿನ್ನೆ ಬಿಡದು ಬಿಟ್ಟು ಫಸ್ಟ್ ಅಂತ 6 ನಿಮಿಷದ್ದಾಗತ್ತು ಏನಾರ ಆಗ್ಬತ್ತು ಅಂತ ಹುಚ್ಚರ ಮದುವೆಯಲ್ಲಿ ಉಂಡವನೇ ಜಾನ ಅದನ್ನು ಮಾಡಾಕಿದೆ. ಹಂಗೆ ಒಂದು ನಿತ್ಯ ನೋವಿನ ಕಥೆನೂ ಮಾಡಿ ಹಾಕಿದ್ದೀನಿ. ಮತ್ತೀಗ ಇವತ್ತು ಬೆಳಗ್ಗೆ 7 ಗಡದನ ಮಾಡ್ತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ಅದು ಕತೆ ಅಂದರೆ ಫೋನ್ ನೋಡಿ ನೋಡಿನೇ ನನಗೆ ಅದು ಇದಾಗ್ತಾ ಇರೋದು. ಅದಕ್ಕಾಗಿ ಸ್ವಲ್ಪ 2 ದಿನ ಗ್ಯಾಪ್ ತೊಗೊಂಡಿದ್ದೆ, ಕ್ಷಮೆ ಇರಲಿ ಅಂತ ಹೇಳ್ತೀನಿ. ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಿಮಗೆ ನಾಳೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ಹಂಗೆ ಹುಚ್ಚರ ಮದುವೆಯಲ್ಲಿ ಉಂಡವನ ಜಾನ ಮಧ್ಯಾಹ್ನ ಸಂಜೆಕರ ಬರ್ತೈತಿ ನೋಡಿರಿ.